ಜಮೀರ್ ಅಹಮದ್ ಅವರ ಧ್ವಜಾರೋಹಣದಿಂದ ವಿನಾಯಿತಿ ಕೇಳಿದ್ರೆ ಹಿಂದೆ ಕತೆ ಬೇರೆಯೇ ಇದೆ. ಶಾಸಕ ತಮಿಳುನಾಯಿ ಜಮೀರ್ ಅವರು ತಮ್ಮ ಪಕ್ಷದಲ್ಲಿನ ಮನಸ್ತಾಪದಿಂದ ಧ್ವಜಾರೋಹಣಕ್ಕೆ ಹೋಗಿಲ್ಲ. ಧ್ವಜಾರೋಹಣಕ್ಕೆ ಜಮೀರ್ ಅವರಿಗೆ ಸಮಯವೂ ಇದೆ, ಆರೋಗ್ಯವೂ ಚೆನ್ನಾಗಿದೆ. ಧ್ವಜಾರೋಹಣದಿಂದ ದೂರ ಉಳಿಯಲು ಅವರ ಹಿಂದೆ ಕತೆ ಬೇರೆಯೇ ಇದೆ ಎಂದು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು. ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಮೊದಲ ಹಂತದಲ್ಲಿ ಜಮೀರ್ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಎರಡನೇ ಹಂತದಲ್ಲಿ ಜಮೀರ್ ಕೇಳಿದ ಖಾತೆ ಅವರಿಗೆ ಕೊಟ್ಟಿಲ್ಲ. ಜೊತೆಗೆ ಈ ಹಿಂದೆ ವಕ್ಫ್ ಬೋರ್ಡ್ ಅಧಿಕಾರವನ್ನ ಜಮೀರ್ ಅವರಿಂದ ಕಿತ್ತುಕೊಳ್ಳಲಾಗಿದೆ. ಯುಟಿ ಖಾದರ್ ಅವರಿಗೆ ವಕ್ಫ್ ಕಮಿಟಿ ಅಧಿಕಾರ ನೀಡಲಾಗಿದೆ. ಅವರ ಪಕ್ಷದಲ್ಲಿ ಈಗ ಮನಸ್ತಾಪ ಕಡೆಗಣನೆಯಿಂದ ಅವರು ಧ್ವಜಾರೋಹಣಕ್ಕೆ ಹೋಗಿಲ್ಲ. ಮನಸ್ಸು ಮಾಡಿದ್ರೆ ಮುಂಜಾನೆ 6 ಗಂಟೆಗೆ ಬರಬಹುದು. ಕುಂಟು ನೆಪ ಹೇಳುವುದು ಸರಿಯಲ್ಲ. ಸರ್ಕಾರಕ್ಕೆ ತಮ್ಮ ಅಸಮಾಧಾನದ ಬಿಸಿ ಮುಟ್ಟಿಸುವ ಕೆಲಸ ಜಮೀರ್ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಜಾಪ್ರಭ ಟಿವಿ, ಹುಬ್ಬಳ್ಳಿ. ನಮ್ಮೆಲ್ಲರಿಗೂ ಕೂಡ ಆದ್ಯವಾಗಿರ್ತಕ್ಕಂಥ ಕರ್ತವ್ಯ ಇದೆ. ಅವ್ರಿಗೆ ಸಮಯ ಇಲ್ಲ ಅಂತ ಸುಳ್ಳು, ಆದರೆ ಅದರ ಹಿನ್ನೆಲೆ ಇರ್ತಕ್ಕಂಥ ಸಮಸ್ಯೆನೇ ಬೇರೆ ಇದೆ. ಇವತ್ತೇನು ಅವ್ರಿಗೆ ಫ್ಲಾಗ್ ಹಾಸ್ಟಿಂಗ್ ಮಾಡೋಕ್ಕಿಂತ ಮೊದಲನೇ ಹಂತದಲ್ಲಿ ಅವ್ರನ್ನ ಮಂತ್ರಿ ಮಾಡಲಿಲ್ಲ. ಎರಡನೇ ಹಂತದಲ್ಲಿ ಅವ್ರು ಯಾವ ಮಂತ್ರಿ ಕೇಳಿದ ಆ ಮಂತ್ರಿ ಕೊಡುವಂಥದ್ದು ಮಾಡಲಿಲ್ಲ. ಬಹುಶಃ ಅವ್ರ ವಕ್ಫ್ ಕಮಿಟಿ ಇನ್ನೊಂದು ಅವೆಲ್ಲ ನನಗೆ ಬರ್ಬೇಕಂತಕ್ಕಂಥದ್ದು ಅದನ್ನು ತೆಗೆದು ಇವತ್ತು ಯುಟಿ ಖಾದರ್ ಅವರು ಕೊಡುವಂಥದ್ದನ್ನು ಮಾಡಿದ್ದಾರೆ. ಹೀಗಾಗಿ ಮನಸ್ತಾಪದಿಂದ ಅವ್ರು ಧ್ವಜಾರಿಸಕ್ಕೆ ಬಂದಿಲ್ಲ. ಸಮಯ ಎಲ್ಲ ಐತಿ, ಸಮಯ ಬೇಕಾದೈತಿ, ಸಮಯದ ಏನು ಅವಶ್ಯಕತೆ ಇಲ್ಲ. ಬೇಕಾದವ್ರಿಗೆ ಬೇಕಾದ ಸಮಯ ಐತಿ. ಹೋಗ್ಬೇಕಂತ ಮನಸ್ಸು ಮಾಡಿದ್ರೆ ಬೆಳಗ್ಗೆ 6ಕ್ಕೆ ಬಂದು ಕುಂದ್ರಕ್ಕೆ ಬರ್ತೈತಿ, ಅದೇನಿಲ್ಲ ಅನ್ನಲ್ಲ. ಆದ್ರೆ ಇವತ್ತು ಇದೊಂದು ಕುಂಟ ನೆಪವನ್ನು ಹೇಳೋ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಜಮೀದಾರ್ ಮಾಡಿದಾರೆ. ಬೇರೆ ಏನಿಲ್ಲ, ಅವ್ರವ್ರು ಬಿಸಿ ಮುಟ್ಟಿಸ್ಬೇಕಾಗಿದೆ. ಮುಖ್ಯಮಂತ್ರಿಗಳಿಗೆ ಒಂದು ಸೂಚನೆ ಕೊಡಬೇಕಾಗಿತ್ತು. ಬಹುಶಃ ಅವರಿಗೆ ನಾವು ನೀವು ಹೇಳ್ದಂಗೆ ನಡ್ಕೊಳಂಗಿಲ್ಲ ಅಂತಕ್ಕಂಥ ಸೂಚನೆ ಇರ್ಬೋದು. ಆ ಸೂಚನೆಯನ್ನ ಸರ್ಕಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದಾರೆ. ಕಟ್ಟೆ ಹಾಕುವ ನಿಟ್ಟಿನಲ್ಲಿ ವಿಧೇಯಕ ಮಂಡನೆ ಆಗ್ತಿದೆ ನೋಡಿ. ಒಂದೇ ದಿನ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಲ್ಲ 100 ವರ್ಷಗಳ ಕಾಲವನ್ನು ಗತಿಸಿ 101ನೇ ವರ್ಷಕ್ಕೆ ನಾವು ಈಗಾಗಲೇ ಹೋಗಿದ್ದೇವೆ. ಸನ್ಮಾನ್ಯ ಈ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರನ್ನ ವಿನಂತಿ ಮಾಡ್ತೀನಿ, ನೀವು ದಯವಿಟ್ಟು ಸಂಘದ ಬಗ್ಗೆ ಮಾತಾಡಿ TRPಯನ್ನು ಹೆಚ್ಚಿಸಿಕೊಂಡ್ರೆ ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ನಿಜವಾಗ್ಲೂ ಸಂಘ ಏನು ಅನ್ನುವಂಥದ್ದನ್ನ ಸಂಘದ ಶಾಖೆ ಏನು ಬೆಳಗ್ಗೆ 7 ಗಂಟೆಗೆ ನಡೀತಲ್ಲ, ಒಂದು ದಿವಸ ದಯವಿಟ್ಟು ನೀವು ಬರ್ರಿ, ಒಂದು ತಾಸು ಕುತ್ಕೋರಿ, ಆ ಸಂಘದ ಶಾಖೆಯಲ್ಲಿ ಮಕ್ಕಳ ಜೊತೆ ಬೆರೀರಿ. ಅವಾಗ ಸಂಘ ಏನ್ ಮಾಡ್ತಾ ಇದೆ, ಸಂಘ ಏನು ಕಲಿಸ್ತಾ ಇದೆ ಅಂತಕ್ಕಂಥ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹೀಗಾಗಿ ವಿನಾಕಾರಣ ಸಂಘ ಹಂಗೆ ಮಾಡ್ತೀನಿ, ಸಂಘ ಹಿಂಗೆ ಮಾಡ್ತೀನಿ ಅಂತೇಳಿ ಸಂಘಕ್ಕೆ ಮುಟ್ಟಕ್ಕೆ ಹೋದವರು, ಸಂಘಕ್ಕೆ ಮಾಡಕ್ ಹೋದವರು ಎಲ್ಲಿ ಹೋಗ್ಯಾರ ಅನ್ನೋದು ಇವತ್ತು ಇಡೀ ದೇಶದ ಜನತೆಗೆ ಗೊತ್ತೈತಿ. ಯುದ್ಧ ನಡೆದಂತ ಸಂದರ್ಭದಲ್ಲಿನೂ ಕೂಡ ಇವತ್ತು ದೇಶದ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ, ಪರಿಹಾರಗಳಿಂದ ಬಂದಂತ ಇರಲಿ, ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಕೂಡ ಇವತ್ತು ಸಂಘದ ಸ್ವಯಂ ಸೇವಕರು ಬಂದು ನಿಂತು ದೇಶದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಡುವೆ ಈ ರೀತಿ ವಿನಾಕಾರಣ ದಬ್ಬಾಳಿಕೆ ಮಾಡ್ತಕ್ಕಂಥದ್ದನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿಲ್ಲಿಸಬೇಕನ್ನೋ ಆಗ್ರಹವನ್ನು ನಾನು ಮಾಡ್ತೇನೆ. ವಿಜಯೇಂದ್ರ ಅವ್ರ ಮಕ್ಕಳು